ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಗುಡ್ ನ್ಯೂಸ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನಾವು ಪದೇ ಪದೇ ಕಾಡ್ತಾ ಇದ್ದೀವಿ ನೋಡ್ರಿ. ಈಗ SSLC ಮೇಲೆ PUC ಮೇಲೆ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡಲಿಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಏನಾದರೂ ಮಾಹಿತಿ ಕೊಡ್ರಿ ಅಂತಂದ್ರೆ ಅವ್ರು ಮಾಹಿತಿ ಕೊಡ್ತಾ ಇರಲಿಲ್ಲ. ಇವತ್ತು ತೆಲಿಕೆಟ್ ಏನು ಮಾಡಿದಾರಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ನನಗೆ ಹೇಳಿದೆ ಎಲ್ಲರಿಗೂ, ಇಡೀ ಜಗತ್ತಿಗೆ ಏನು ಮಾಡಿದಾರೆ, ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿ ಇಲ್ಲಿ ಸ್ಕ್ರೀನ್ ನೋಡೋಕೊಂತೀರಿ. ರಿಗಾರ್ಡಿಂಗ್ ಅಡ್ಮಿಷನ್ ಫಾರ್ ದ ಇಯರ್ ಆಫ್ 26-27 ಅಕಾಡೆಮಿಕ್ ಇಯರ್ 26-27ಗೆ ಸಂಬಂಧಿಸಿದಂತೆ, ಅಡ್ಮಿಷನ್ಗೆ ಸಂಬಂಧಿಸಿದಂತೆ ಒಂದು ಸರ್ಕ್ಯುಲರನ್ನು ಪಾಸ್ ಮಾಡ್ಯಾರಿ. ಯಾಕಂದ್ರೆ ಅವ್ರು ತಲೆ ಕೆಟ್ಟುಬಿಟ್ಟಿದ್ರಿ. ಪದೇ ಪದೇ ಕಾಲ್ ಮಾಡೋದು, ಜನ ಕೇಳೋದು ಹೇಳೋದು, ಏನಾಗ್ತಿ ಅಲ್ಲಿ ನೋಡಿದ್ರೆ ಬಂದಾಗಿತ್ತಂತಾರೆ, ಇಲ್ಲಿ ನೋಡಿ ಚಲೋ ಆಗಿತ್ತು ಅಂತಾರೆ, ಹೇಳ್ರಿ ಅಂಥೇಳಿ ಮಾಹಿತಿ ಕೇಳೋದಕ್ಕೆ ಈ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದಾರೆ. ಇದರ ಈಗ ಮಾಹಿತಿ ಏನಿದೆ ಅಂತಂದ್ರೆ ನೋಡ್ತಾ ಇದ್ದೀರಿ, 25/5/2026 ನೋಟಿಫಿಕೇಶನ್ ಇಶ್ಯೂ ಮಾಡಿರುವಂಥದ್ದು ಅಡ್ಮಿಷನ್ ನೋಟಿಫಿಕೇಶನ್ ಅಂತ ಕೊಟ್ಟರೆ. ಅಡ್ಮಿಷನ್ ನೋಟಿಫಿಕೇಶನ್ ಫಾರ್ 2026-27 ಅಕಾಡೆಮಿಕ್ ಇಯರ್. The admission schedule for the academic year 26-27 will be announced shortly. ಅತಿ ಬೇಗನೆ ನಾವು ಈ ಒಂದು ಅಡ್ಮಿಷನ್ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಸ್ಕೆಡ್ಯೂಲ್ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 1ನೇ ಪಾಯಿಂಟಲ್ಲಿ. 2ನೇ ಪಾಯಿಂಟಲ್ಲಿ, ಆಲ್ ಇನ್ಸ್ಟಿಟ್ಯೂಟ್ಸ್ ಆರ್ ಅಡ್ವೈಸ್ ಟು ಫಾಲೋ ದ ಆಫಿಷಿಯಲ್ ನೋಟಿಫಿಕೇಶನ್ issued by the board. Further updates regarding admission dates, eligibility criteria and other related instructions. ನೋಡಿ ಏನು ಹೇಳಂತಾರಂದ್ರೆ ಇವ್ರು ಕಾಲೇಜವ್ರು ಹೇಳಕ್ಕೆ ಕುಂತಾರೆ, ನೋಡ್ರಿಪ್ಪ ನೀವು ಎಲ್ಲರೂ ನಾವು ವೆಬ್ಸೈಟಲ್ಲಿ ಏನು ನೋಟಿಫಿಕೇಶನ್ ಬಿಡ್ತೀವಲ್ಲ ಅದನ್ನು ಫಾಲೋ ಮಾಡ್ಬೇಕ್ರಿ. ಏನು ಅಡ್ಮಿಷನ್ ಡೇಟನ್ನು ಇರ್ಬೋದು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರ್ಬೋದು. ಅಡ್ಮಿಷನ್ ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದ್ರೇನು, SSLC ಮೇಲನೋ PUC ಮೇಲನೋ ಮತ್ತು ಅದರ್ ಇನ್ಸ್ಟ್ರಕ್ಷನ್ಸ್, ಇದನ್ನೆಲ್ಲ ನೀವು ಪ್ರೈವೇಟ್ ಕಾಲೇಜ್ನವರು ಎಲ್ಲ ನೋಡ್ತಾ, ಗೌರ್ಮೆಂಟ್ ಕಾಲೇಜ್ ಎಲ್ಲ ನೋಡ್ತಾ ಇರಬೇಕು. ಡಿಟೇಲ್ ನೋಟಿಫಿಕೇಶನ್ ಇನ್ ದಿಸ್ ರಿಗಾರ್ಡಿಂಗ್ ವಿಲ್ ಬಿ ಇಶ್ಯೂಡ್ ಸಪ್ರೇಟ್ಲಿ. ಇದರ ಬಗ್ಗೆ ನಾವು ಸಪ್ರೇಟ್ ಆದಂಥ ನೋಟಿಫಿಕೇಶನನ್ನು ಹೊರಡಿಸ್ತೀವಿ. ವೇಟ್ ಮಾಡಿರಿಪ್ಪ, ನಿಮಗೆ ಇದಕ್ಕೆ ನಾವು ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡ್ತೀವಿ ಅಂಥೇಳಿ ಹೇಳಾಕುಂತಾರ.